ಸೊ ಇವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ವಾಮಿ, ನಿಜವಾಗ್ಲೂ ಕಣ್ಣಲ್ಲಿ ನೀರಲ್ಲ ರಕ್ತನೇ ಬರುತ್ತೆ, ಭಾಳ ಬೇಜಾರಾಗತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮಳವಳ್ಳಿಯಿಂದ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನು, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥ ಇವರ ಸಂಬಂಧಿಕರು ನಿಜವಾಗ್ಲೂ ಇದ್ದಾರಾ? ಹಾಗಾದರೆ ಇವರ ಸಂಬಂಧಿಕರು ಇದ್ದರೆ ಯಾಕೆ ಇವರನ್ನು ಬೀದಿಗೆ ಬಿಟ್ಟರು? ಇವರ ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಮನುಷ್ಯನ ಜೀವನ ಇದೆಯಲ್ಲ ತುಂಬ ಕಷ್ಟ ಸ್ವಾಮಿ, ತುಂಬ ಕಷ್ಟ. ಜೀವನ ಬರಡಾಗಿದೆ, ಇವ್ರದ್ದು ಬಾಳು ಕುರುಡಾಗಿದೆ. ತಿನ್ನೋ ಅನ್ನಕ್ಕೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ತುತ್ತು ಅನ್ನಕ್ಕಾಗಿ ಕೈ ಚಾಚುವ ದುರ್ಸ್ಥಿತಿ ಇವ್ರಿಗೆ ಬಂದ್ಬಿಟ್ಟಿದೆ. ಸೊ ಇವರ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ವಾಮಿ, ನಿಜವಾಗ್ಲೂ ಕಣ್ಣಲ್ಲಿ ನೀರಲ್ಲ ರಕ್ತನೇ ಬರುತ್ತೆ, ಭಾಳ ಬೇಜಾರಾಗತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮಳವಳ್ಳಿಯಿಂದ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನು, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥ ಇವರ ಸಂಬಂಧಿಕರು ನಿಜವಾಗ್ಲೂ ಇದ್ದಾರಾ? ಹಾಗಾದರೆ ಇವರ ಸಂಬಂಧಿಕರು ಇದ್ದರೆ ಯಾಕೆ ಇವರನ್ನು ಬೀದಿಗೆ ಬಿಟ್ಟರು? ಇವರ ಸಂಪೂರ್ಣ ಜೀವನದ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಈ ರೀತಿ ಕೆಲಸವನ್ನು ಮಾಡೋದು ತುಂಬ ಈಸಿ ಅಂತ ತಮಗನ್ಸುತ್ತೆ, ಬಟ್ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಹಾಗೆ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವ್ರಿಗೆ ಗೊತ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ. ಇದು ಅಸಾಧ್ಯವಾದಂತಹ ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮಳವಳ್ಳಿಯಿಂದ ಬಂದಿರತಕ್ಕಂಥ ಇವರ ಒಂದು ದುರ್ಸ್ಥಿತಿಯನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಬರೋಬ್ಬರಿ ಸುಮಾರು ಒಂದು 200 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ, ಒಂದು 150ರಿಂದ 200 ಕಿಲೋಮೀಟ್ರ್ ಆಗ್ಬೋದು. ಸೊ ಅಲ್ಲಿಂದ ಇವ್ರು ಬಂದಿದ್ದಾರೆ. ಯಾರಾದ್ರೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಅಂದಾಗ ಅವರು ಬಾಯಿಗೆ ನೀರು ಬಿಡೋಕ್ಕೂ ನಮ್ಮ ಕೈಲಿ ಆಗಿಲ್ಲ ಅಂದರೆ ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ ಅಂತ ನನ್ನ ಒಂದು ಭಾವನೆ. ಗೊತ್ತಿಲ್ಲ ನಮಗೆ ಎಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾರೋ ಅಲ್ಲಿವರೆಗೂ ಈ ಸೇವೆ ಮಾಡೋಣ. ಸೊ ಇವರ ಒಂದು ದುರ್ಸ್ಥಿತಿನ ಈಗ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ತೆಗಿಯಪ್ಪ ಸರ್. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೀರಾ? ಸರ್ ಅಲಗೂರಿಂದ ಬರ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಅಲಗೂರು ಹೋಬಳಿ, ಅಲಗೂರು ಗ್ರಾಮ ಸರ್. ಓಕೆ, ಏನಾಗಿದೆ ಸರ್ ಅವ್ರಿಗೆ? ಆಕ್ಚುಲಿ ಅವ್ರಿಗೆ ಈಗ ಸ್ಟ್ರೋಕ್ ಹೊಡೆದಿದೆ ಸರ್. ಎದ್ದೇಳಿ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ ಆಗಲ್ಲ. ಬೆಡ್ ರಿಡನ್ ಪೇಷಂಟ್ ಸರ್. ಸೊ ಎದ್ದು ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಮಲಗಿದ ಜಾಗದಲ್ಲೇ ಎಲ್ಲ. ಹೌದು ಸರ್, ಹೌದು. ಸೊ ನಿಮ್ಮ ಪ್ರಕಾರ ತುಂಬಾ ಈಸಿ ಅಲ್ವಾ ಸರ್ ಈ ಕೆಲಸ? ಇಲ್ಲ ಸರ್, ಕಷ್ಟ ಸರ್. ಈಗ ಅವ್ರು ಕೂಲಿ ಮಾಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊತಾ ಇದ್ರು ಸರ್. ಇವ್ರಿಗೆ ಯಾರು ಮಕ್ಳಿಲ್ಲ, ಗಂಡ ಇಲ್ಲ, ಯಾರು ಸಂಬಂಧಿಕರು ಇಲ್ಲ. ಇವ್ರು ಕೂಲಿ ಮಾಡ್ಕೊಂಡು ಇವ್ರು ಜೀವನ ಇವ್ರು ನೋಡ್ಸ್ಕೊ ಹೋಯ್ತಿದ್ರು. ಅಕ್ಕಪಕ್ಕ ಮನೆಯವರು ಇವ್ರು ಹುಷಾರ್ ತಪ್ಪಿದಾಗ ಏನೋ ಹಾಸ್ಪಿಟ್ಲ್ ಹೋಗೋದು, ಬಂದ್ಬಿಡೋದು, ಹಿಂಗ್ ಮಾಡ್ತಾ ಇದ್ರು. ಸೊ ಈಗ ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋಕು ಇನ್ನು ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವ್ರನ್ನ ಯಾರು ನೋಡ್ಕೊಳಕ್ ಆಗಲ್ಲ. ನಿಮ್ಮ ಚಾನೆಲ್ ಅಲ್ಲಿ ನಿಮ್ ವಿಡಿಯೋ ನೋಡಿದೆ. ಸೊ ಇಂಥವ್ರು ನಿಮ್ಮ ಆಶ್ರಮಕ್ಕೆ ಸೇರಿದ್ರೆ ಅವ್ರಿಗೊಂದು ಜೀವನ ಸಿಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಸ್ಟೇಷನ್ ಇಂದ ಮತ್ತೆ ಗ್ರಾಮ ಪಂಚಾಯತಿಯಿಂದ ಲೆಟರ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಕಂಪ್ಲೀಟ್ ಆಗಿ ವಾರಸ್ದಾರ್ ಇಲ್ಲ ಹಾಗಾದ್ರೆ ಇವಾಗ? ಇಲ್ಲ ಸರ್, ಯಾರು ಇಲ್ಲ ಸರ್. ಹೀಗಪ್ಪ. ಸೊ ಇವರು ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಪೇಷಂಟ್ ಆಗಿರ್ತಾರೆ. ಎದ್ದು ಓಡಾಡೋದೇ ಇಲ್ಲ. ಅಜ್ಜಿ ಯಾವೂರು? ಅಜ್ಜಿ ಯಾವೂರು? ಅಜ್ಜಿ ನಿಮ್ಮ ಹೆಸರೇನು? ಮಾತಾಡೋದು ಇಲ್ಲ. ಕತ್ತು ಬೊಗ್ಗಿಸ್ತಾರೆ, ಕೈ ಸರ್. ಊಟ ಮಾಡಿದ್ರ ಊಟ? ಇರಿ ಇವ್ರೆ. ಅಜ್ಜಿ ಏನ್ ಹೆಸರು ನಿಮ್ದು? ಏನು ಹೇಳ್ತಾ ಇಲ್ಲ. ಇವ್ರು ಯಾರು? ಇವ್ರು ಮಾತಾಡಕ್ಕೆ ಬರಲ್ವಾ ಸರ್? ಈತ ಸ್ಟ್ರೋಕ್ ಹೊಡೆದೈತಲ್ಲ ಸರ್. ಸ್ನೇಹಿತರೆ, ಇವರು ಕಂಪ್ಲೀಟ್ಲಿ ಬೆಡ್ ರಿಡನ್ ಪೇಷಂಟ್ ಆಗಿದ್ದಾರೆ, ಮತ್ತೆ ಸ್ಟ್ರೋಕ್ ಹೊಡೆದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎದೊಳೋದಕ್ಕೂ ಆಗಲ್ಲ, ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಅಂದ್ರೆ ಮಲಗಿದ ಜಾಗದಲ್ಲೇ ಎಲ್ಲವನ್ನೂ ನೋಡ್ಬೇಕಾದಂತ ಒಂದು ದುರ್ಸ್ಥಿತಿ. ಮತ್ತೆ ಇವ್ರಿಗೆ ಸಂಬಂಧಿಕರು ಯಾರೂ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ.
ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಇವ್ರ ಕಡೆಯವ್ರು ಯಾರಾದರೂ ಸಂಬಂಧಿಕರು ಇದ್ರೆ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ ಅಂತ ಕೇಳ್ತೀನಿ. ಸೊ ಬನ್ನಿ ಸರ್, ದಯವಿಟ್ಟು ನೀವು ಆಲ್ರೆಡಿ ಈಗ ಬಂದಿದ್ದೀರಾ, ಬಂದಿರೋ ಕಾರಣ ಈಗ ಲೆಟರ್ ಎಲ್ಲ ತಂದಿದ್ದೀರಾ. ಯಾಕಂತ ಹೇಳಿದ್ರೆ ಈ ರೀತಿ ಕೆಲಸ ಮಾಡೋದು ತುಂಬಾ ಕಷ್ಟ ಸರ್. ಜಸ್ಟ್ ಒಂದು ವಿಡಿಯೋ ನೋಡಿ ಸೂಪರ್ ಅಂತ ಕಮೆಂಟ್ಸ್ ಹಾಕೋದಾಗ್ಲಿ ಅಥವಾ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಳ್ಳೋದು ತುಂಬಾ ಕಷ್ಟ. ತಾವು ಇವಾಗ ಆಲ್ರೆಡಿ ಗಮನಿಸಿದಿರಾ, ಒಳಗಡೆ ಎಲ್ಲ ಬಂದ್ ಗಮನಿಸಿದಿರಾ. ಸೊ ಇಲ್ಲಿ ನಿಜವಾಗ್ಲೂ ಜಾಗ ಇದೆಯಾ ಸರ್ ಇವ್ರನ್ನ ಇಟ್ಕೊಳ್ಳೋದಕ್ಕೆ? ಇಲ್ಲ, ನಾವು ಬಂದ್ ನೋಡ್ದೋ ಸರ್, ಇಲ್ಲ ಆಲ್ರೆಡಿ ಜಾಗ ಇಲ್ಲ, ಎಲ್ಲ ಜನ ಎಲ್ಲ ಈಚೆಗಡೆನೂ ಮಲಗ್ತಾ ಇದಾರೆ. ಸೊ ನೀವ್ ಆಯ್ತು ಬನ್ನಿ ಅಂದದ್ಕೆ ನಾವು ಮನ್ಸ್ ಮಾಡಿ ಕರ್ಕ ಬಂದೋ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಜಾಗ ಇಲ್ಲ ಅಂತ. ಕೂಡ ಕಳಿಸ್ಬಿಡ್ತೀರಿ ಅನ್ಕೊಂಡ್ಬಿಟ್ಟಿದೆ ಸರ್. ನೀವು ಇಲ್ಲ ನಮ್ಮ ಮನ್ಸಲ್ಲಿ ಹಂಗ ಅನ್ಬಿಟ್ಟಿದೆ ಸರ್, ಕಳಿಸ್ಬಿಡ್ತಾರೆ ಜಾಗ ಇಲ್ಲ ಅನ್ಕೊಂಡ್ಬಿಟ್ಟಿದ್ದು. ಆದ್ರೆ ನೀವು ಒಂದು ಒಳಗು ನೀವು ದೊಡ್ಡ ಮನ್ಸ್ ಮಾಡಿ ಇಲ್ಲಿ ನಾವು ನೋಡ್ಕೋತೀವಿ ಬನ್ನಿ ಅಂತ ಅಂದ್ರಿ, ಬಂದಿದೀವಿ ಸರ್. ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ನಿಜವಾಗ್ಲೂ ಹೇಳ ಸರ್, ಒಂದು ಬೆಡ್ ಕೂಡ ಇಲ್ಲ ಸರ್, ಒಬ್ಬರನ್ನ ಮಲಗ್ಸೋಕ್ಕೂ ಜಾಗ ಇಲ್ಲ ಸರ್. ಆದ್ರೆ ಮಾನವೀಯತೆ ದೃಷ್ಟಿಯಿಂದ, ಮನುಷ್ಯತ್ವದ ದೃಷ್ಟಿಯಿಂದ ಕೊನೆಗೆ ಅವ್ರ ಬಾಯಿಗೆ ನೀರ್ ಬಿಡುವಂತ ಅವಕಾಶ ಆದ್ರೂ ನಮಗ್ ಸಿಗತ್ತಲ್ಲ, ಆ ಒಂದು ಕಾರಣಕ್ಕಾಗಿ ನಾವ್ ಇವ್ರನ್ನ ವಾಪಸ್ ಕಳ್ಸೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಇವ್ರನ್ನ ನಾವ್ ಇಲ್ಲಿ ಇಟ್ಕೊಂಡಿರ್ತೀವಿ ಸರ್. ಆದ್ರೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಮ್ಮ ಸಂಸ್ಥೆ ಹೊಣೆ ಆಗಿರೋದಿಲ್ಲ. ಸೊ ದಯವಿಟ್ಟು ಸ್ಪಂದಿಸ್ಬೇಕಾಗತ್ತೆ ತಾವೆಲ್ಲ. ಆಮೇಲೆ ಇವ್ರಿಗೆ ಸಂಬಂಧಿಕರು ಯಾರಾದ್ರೂ ಇದ್ರೆ ದಯವಿಟ್ಟು ಅದನ್ನ ಈಗಲೇ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಸುಮಾರು ಜನ ಏನ್ ಮಾಡ್ತಾರೆ, ಸುಳ್ಳು ಹೇಳಿ ತಂದು ಬಿಟ್ಬಿಟ್ಟು ಹೋಗಿರೋರು. ಇಲ್ಲ ಇಲ್ಲ ಸರ್, ಆತರ ನಾವೇ ಸುಳ್ಳು ಹೇಳಿ ಯಜಮಾನ್ರಿ ಇಲ್ಲ, ಮಕ್ಳಿಲ್ಲ, ಇವ್ರ ಅಣ್ಣ ಒಬ್ರು ಅವ್ರ ಕಣ್ಣೇ ಕಾಣಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಹಾಗೆ ಮಳವಳ್ಳಿಯಿಂದ ಇವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು ಕಂಪ್ಲೀಟ್ಲಿ ಬೆಡ್ ರಿಡನ್ ಪೇಷಂಟ್ ಆಗಿರೋದ್ರಿಂದ ಇವ್ರಿಗೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸ್ಕೊಡಿ. ಸೊ ಕೊನೆಯದಾಗಿ ನಮ್ಮ ಆಶ್ರಮದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತುಂಬಾ ಒಂದು ಮಾನವೀಯತೆ ಮೆರೆಯುವಂತ ಒಂದು ಕೆಲಸ. ಇಂಥ ಜನಕ್ಕೆ ನೀವು ನೀವೇ ಒಂದು ದೇವರಾಗಿ ಇವ್ರಿಗೆ ಒಂದು ಆಶ್ರಯ ಕೊಡ್ತಿದ್ರಿ. ನಿಮ್ಮನ್ನ ಜನ ಇಲ್ಲೆಲ್ಲ ನೋಡ್ತಾ ಇರೋರು ನಿಮ್ಮನ್ನ ದೇವ್ರ ತರ ಕಾಣ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಜೀವನನ ಪುಣ್ಯ ಒಂದು ಸಾರ್ಥಕತೆ ಪಡ್ಕೋಂತ ಜಾಗ ಇದು ಅಂತ ಅನಿಸ್ತದೆ ಸರ್. ಥ್ಯಾಂಕ್ ಯು. ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಬಟ್ ನಾನಂತೂ ಹೇಳ್ತೀನಿ ಸರ್, ಮನಸ್ಪೂರ್ವಕವಾಗಿ ಈ ಕೆಲಸನ ಯಾರ ಕೈಲೂ ಮಾಡೋಕ್ಕಲ್ಲ ಸರ್, ನನ್ನ ಕೈಲೂ ಮಾಡೋಕ್ಕಲ್ಲ. ದಯವಿಟ್ಟು ನೀವು ಮಾಡ್ತಿದ್ದೀರ ನೀವು ದೇವ್ರು ಇದ್ದಂಗೆ ಸರ್, ಹೇಳ್ತಿದ್ದೀನಿ. ದಯವಿಟ್ಟು ಬಂಧುಗಳೇ, ದಯವಿಟ್ಟು ಇಂಥವ್ರಂತೂ ಪ್ರಪಂಚದಲ್ಲಂತೂ ಎಲ್ಲೂ ಸಿಗಲ್ಲ. ಇಂಥವ್ರೊಂದು ಆಶ್ರಮದಲ್ಲಿ ಒಳ್ಳೇದು ಮಾಡ್ತಾ ಇದ್ದಾರೆ. ಅವ್ರಿಗಂತೂ ನೀವು ಸಹಾಯದಲ್ಲಿ ಯಾವುದೇ ಒಂದು ರೂಮ್ದಲ್ಲೂ ಕೂಡ ಇವ್ರ ಪಾಲ್ಗೆ ಇರಬೇಕು ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಕೂಡ ಸರ್ ನಮ್ಮ ಕೈಲಾದ ಸಹಾಯ ಎಲ್ಲ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ಸರ್. ತಾವೇನು ಹೇಳ್ತೀರಿ? ತುಂಬಾ ಕಷ್ಟ ಇದೆ ಸರ್. ಎಷ್ಟು ಕೋಟಿ ಕೊಟ್ಟರು ಈ ಕೆಲಸನ ಯಾರು ಮಾಡೋಕ್ಕಾಗಲ್ಲ. ಬಂದ ತಕ್ಷಣ ನೋಡಿದ ತಕ್ಷಣ ಗೊತ್ತಾಯ್ತು. ಮೊನ್ನೆ ಒಂದು ವಿಡಿಯೋ ಹಾಕಿದ್ರು, ಒಬ್ಬೊಬ್ಬರು ಒಂದೊಂದು ರೂಪಾಯಿ ಹಾಕಿದ್ರು, ಒಂದೊಂದು ಸಿಮೆಂಟ್ ಮೂಟೆ ಕೊಟ್ಬಿಟ್ರೆ ನಮ್ಮ ಕರ್ನಾಟಕ ಜನ ಎಷ್ಟವ್ರೆ, ಇನ್ನೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಅದಂತೂ ಹೇಳಬಲ್ಲ ಸರ್. ಅದೇ ಸರ್, ಇದು ನಿಸ್ವಾರ್ಥ ಸೇವೆಗಾಗಿ ಸರ್. ಹೌದು ಸರ್, ಏನು ಒತ್ಕೋಗೋದು ಏನಿಲ್ಲ ಸರ್, ಯಾರು ಏನು ಒತ್ಕೋಗಲ್ಲ. ನೀವು ಇನ್ನೂ ಏನೋ ಮಾಡಬಹುದಾಗಿತ್ತು, ಬಟ್ ಇಲ್ಲಿ ಪರಿಸ್ಥಿತಿ ನೀವು ಇಲ್ಲೇ ಮನೆ ಎತ್ಕೊಂಡು ಇಲ್ಲೇ ಇರ್ತೀನಿ ಅಂದ್ರೆ ಭಾರಿ ಕಷ್ಟ ಇದೆ. ಜನ ತುಂಬಾ ಈಸಿ ಅಂತಾರೆ ಸರ್, ಭಾರಿ ಕಷ್ಟ. ಹೇಳ್ದಲ್ಲ ಸರ್, ಕೋಟಿ ಕೊಟ್ಟರು ಈ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ಈ ಕೆಲಸ. ಖಂಡಿತ ಸರ್. ಸೊ ಹತ್ರ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲಿಂದ ಬಂದಿದ್ದಕ್ಕೆ ಕ್ಷಮೆ ಇರಲಿ, ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸ್ತೆ ನಾನು. ಸೊ ಬೇಜಾರು ಮಾಡ್ಕೋಬೇಡಿ. ಸೊ ದಯವಿಟ್ಟು ಸ್ನೇಹಿತರೆ, ಇದು ಯಾವುದೋ ಸುಮ್ಮನೆ ಏನೋ ಪೇಷಂಟ್ ಇಟ್ಕೊಂಡು ಇವ್ರು ಏನಪ್ಪ ವಿಡಿಯೋ ಮಾಡ್ತಾವ್ರೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಪರಿಸ್ಥಿತಿಗಳು, ಯಾಕಂದ್ರೆ ನಾಳೆ ಇವ್ರು ಹೆಂಗ್ ಬಂದ್ರು, ಯಾಕೆ ಬಂದ್ರು, ಎಲ್ಲಿಂದ ಬಂದ್ರು, ಎಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇಲ್ಲಾಂದ್ರೆ ಅವ್ರ ವಾರಸ್ದಾರ್ ಯಾರು ಏನು ನಮಗೂ ಸರಿಯಾದ ಮಾಹಿತಿಗಳಿರಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಲಿ. ಜೈ ಹಿಂದ್, ಜೈ ಕಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಲಿ. ನಮಸ್ಕಾರ.